ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಹುಳಿ ರುಚಿಯನ್ನು ಹೊಂದಿರತಕ್ಕಂಥವು ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತರುತ್ತವೆ. ಅದೇ ಪ್ರತ್ಯಾಮ್ಲಗಳನ್ನು ನೋಡಿ ಕಹಿ ರುಚಿಯನ್ನು ಹೊಂದಿವೆ, ಕೆಂಪು ಲಿಟ್ಮಸ್ ಪೇಪರನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತವೆ ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಲೋಹಗಳ ಭೌತ ಗುಣಗಳು. ಲೋಹಗಳ ಭೌತ ಗುಣ ನೋಡಿದಾಗ ಘನರೂಪದಲ್ಲಿರುತ್ತವೆ, ಕಠಿಣವಾಗಿರುತ್ತವೆ, ಲೋಹೀಯ ಹೊಳಪನ್ನು ಹೊಂದಿವೆ, ತನ್ಯತೆ ಕುಟ್ಯತೆ ಗುಣವನ್ನು ಹೊಂದಿವೆ, ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು, ಶಾಬ್ದನ ಗುಣವನ್ನು ಕೂಡ ಹೊಂದಿವೆ ಅಂತ ಹೇಳ್ತೀವಿ. ಹೀಗೆ ಅಲೋಹಗಳ ಭೌತ ಗುಣಗಳನ್ನು ನೋಡಿದಾಗ ಘನ, ದ್ರವ, ಅನಿಲ ರೂಪದಲ್ಲಿ ಇರುತ್ತವೆ, ಕಠಿಣವಾಗಿ ಇರೋದಿಲ್ಲ, ಹೊಳಪನ್ನು ಹೊಂದಿರುವುದಿಲ್ಲ, ತನ್ಯತೆ ಕುಟ್ಯತೆ ಗುಣವನ್ನು ಹೊಂದಿರುವುದಿಲ್ಲ, ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕಗಳು, ಶಾಬ್ದನ ಗುಣ ಹೊಂದಿರುವುದಿಲ್ಲ. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೆಂಗೆ ಹೇಳ್ತೀವಪ್ಪ ಅಂದರೆ ಅದಕ್ಕೆ ಹೇಳ್ತಾರೆ ನಿರೂಪಿಸುವ ಅಂಶಗಳು ಅಂತ. ಅನಿಲದ ಬಿಡುಗಡೆ ಆಗುತ್ತೆ, ತಾಪದಲ್ಲಿ ಬದಲಾವಣೆ ಆಗುತ್ತೆ, ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ಸ್ಥಿತಿಯಲ್ಲಿ ಕೂಡ ಬದಲಾವಣೆಯನ್ನು ಕಾಣ್ತೀವಿ. ಇನ್ನು ರೋಧ ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಕೇಳಿದ್ರೆ ವಸ್ತುವಿನ ಪ್ರಾಕೃತಿಕ ಸ್ವಭಾವ, ತಾಪ, ವಾಹಕದ ಅಡ್ಡ ಕೊಯ್ತ, ವಾಹಕದ ಉದ್ದ ಅಂತ ಹೇಳ್ಬೋದು. ಇನ್ನು ಅಯಾನಿಕ ಸಂಯುಕ್ತಗಳು ಯಾವುದಕ್ಕಂತಾರಪ್ಪ ಅಂದರೆ ದ್ರವಿತ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಾಗಿರ್ತವೆ. ಅಯಾನಿಕ ಸಂಯುಕ್ತಗಳು ಗುಣಗಳಿವು. ನೀರಿನಲ್ಲಿ ವಿಲೀನವಾಗುತ್ತವೆ, ಘನ ವಸ್ತುಗಳು ಕಠಿಣವಾಗಿವೆ, ಕರಗುವ ಮತ್ತು ಕುದಿಯುವ ಬಂದು ಅಧಿಕವಾಗಿರ್ತದೆ. ಅಪಧಮನಿಗಳು ನೋಡಿ, ಒಂದನೇದು ಶುದ್ಧ ರಕ್ತವನ್ನು ಹೃದಯದಿಂದ ದೇಹದ ನಾನಾ ಭಾಗಗಳಿಗೆ ಸಾಗಿಸುವ ಕೆಲಸವನ್ನು ಮಾಡ್ತದೆ. ದಪ್ಪ ಭಿತ್ತಿಯನ್ನು ಹೊಂದಿದೆ, ರಕ್ತವನ್ನು ಹೆಚ್ಚು ಒತ್ತಡದಿಂದ ಸಾಗಿಸುವುದಕ್ಕೋಸ್ಕರ. ಇನ್ನು ಕವಾಟಗಳು ಇರೋದಿಲ್ಲ ಅಪಧಮನಿಗಳಲ್ಲಿ. ಅದೇ ಅಭಿಧಮನಿಗಳು ನೋಡಿ, ಅಶುದ್ಧ ರಕ್ತವನ್ನು ದೇಹದ ನಾನಾ ಭಾಗಗಳಿಂದ ಹೃದಯಕ್ಕೆ ಸಾಗಿಸುತ್ತವೆ, ತೆಳುವಾದ ಭಿತ್ತಿಯನ್ನು ಹೊಂದಿವೆ, ಕವಾಟಗಳನ್ನು ಕೂಡ ಹೊಂದಿವೆ. ಇನ್ನು ಲೋಹಗಳನ್ನು ನೋಡಿದಾಗ ದ್ರವರೂಪದ ಲೋಹ, ಮೃದುವಾದ ಲೋಹ, ಉತ್ತಮ ಉಷ್ಣವಾಹಕಗಳು, ಉಷ್ಣದ ದುರ್ಬಲ ವಾಹಕಗಳು, ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುವ ಲೋಹ ಅಂತ. ಇನ್ನು ದ್ರವರೂಪದ ಲೋಹ ಯಾವುದು ಅಂದರೆ ಪಾದರಸ. ಮೃದುವಾದ ಲೋಹ ಅಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಉತ್ತಮ ಉಷ್ಣವಾಹಕ ಉದಾಹರಣೆ ಬೆಳ್ಳಿ ಮತ್ತು ತಾಮ್ರ. ಉಷ್ಣದ ದುರ್ಬಲ ವಾಹಕ ಉದಾಹರಣೆ ಸೀಸ ಮತ್ತು ಪಾದರಸ. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುವ ಲೋಹಗಳು ಯಾವಪ್ಪ ಅಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ನೋಡಿರಿ, ಮೃದುವಾದ ಲೋಹವು ಕೂಡ ಅದೇ, ಸೀಮೆಯಲ್ಲಿ ಸಂಗ್ರಹಿಸುವ ಲೋಹವು ಕೂಡ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳೇ ಆಗಿವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿ, ಲೋಹಗಳ ರಾಸಾಯನಿಕ ಗುಣಗಳನ್ನು ಈ ರೀತಿ ನೋಡ್ಬೋದು ನಾವು. ಅತ್ಯಂತ ಹೊರಕವಚದಲ್ಲಿ 1, 2 ಅಥವಾ 3 ಎಲೆಕ್ಟ್ರಾನ್ಗಳು ಹೊಂದಿರ್ತವೆ. ಲೋಹಗಳ ಗಾಳಿಯಲ್ಲಿ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಪ್ರತ್ಯಾಮ್ಲ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಹಾಗಾಗಿ ಇವುಗಳನ್ನು ನಾವು ಎಲೆಕ್ಟ್ರಾನಿಕ್ ದಾನಿಗಳು ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಅಲೋಹಗಳ ರಾಸಾಯನಿಕ ಗುಣಗಳನ್ನು ನೋಡಿದಾಗ ತಮ್ಮ ಅತ್ಯಂತ ಹೊರಕವಚದಲ್ಲಿ 4ಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ ಹೊಂದಿವೆ. ಗಾಳಿಯಲ್ಲಿ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಮ್ಲೀಯ ಆಕ್ಸೈಡನ್ನು ಕೊಡುತ್ತವೆ. ಇವುಗಳನ್ನು ನಾವು ಎಲೆಕ್ಟ್ರಾನ್ ಸ್ವೀಕಾರಿಗಳು ಅಂತ ಹೇಳ್ತೀವಿ. ವಾಯುವಿಕೆ ಉಸಿರಾಟ ಅಂತ ಬರುತ್ತೆ. ವಾಯುವಿಕೆ ಉಸಿರಾಟದಲ್ಲಿ ಆಕ್ಸಿಜನ್ ಉಪಸ್ಥಿತಿ ಇರುತ್ತೆ. ಇದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಕಾರ್ಬನ್ ಡೈಆಕ್ಸೈಡ್ ನೀರ ಉಪ ಉತ್ಪನ್ನಗಳಾಗಿವೆ. ಮೇಲ್ಮಟ್ಟದ ಜೀವಿಗಳಲ್ಲಿ ನಡೆಯುತ್ತವೆ. ಹೆಚ್ಚಿನ ಶಕ್ತಿಯನ್ನು ಕೂಡ ಬಿಡುಗಡೆ ಮಾಡ್ತವೆ. ಇನ್ನು ಅವಾಯುವಿಕೆ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಸಿಜನ್ನ ಅನುಪಸ್ಥಿತಿ ಅಂತೀವಿ. ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಉಪ ಉತ್ಪನ್ನಗಳಾಗಿವೆ. ಇದು ಕೆಳಮಟ್ಟದ ಜೀವಿಗಳಲ್ಲಿ ನಡೀತದೆ. ಕಡಿಮೆ ಶಕ್ತಿಯನ್ನು ಬಿಡುಗಡೆ ಮಾಡ್ತವೆ. ಇನ್ನು ಪರಾವರ್ತಿತ ಚಾಪ ಅನ್ನೋದನ್ನು ನೋಡಿದಾಗ ಗ್ರಾಹಕ, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಇನ್ನು ಒಂದೊಂದಾಗಿ ಅವಕ್ಕೆ ಸಂಬಂಧಪಟ್ಟಂಗೆ ನೋಡಿರಿ. ಗ್ರಾಹಕಕ್ಕೆ ಪ್ರಚೋದನೆ ಸ್ವೀಕಾರ, ಜ್ಞಾನವಾಹಿ ನರಕೋಶಕ್ಕೆ ಸಂದೇಶಗಳನ್ನು ಮಿದುಳುಗಳಿಗೆ ಸಾಗಿಸ್ತಕ್ಕಂಥ ಕೆಲಸ,
ಇನ್ನು ಸಂಬಂಧ ಕಲ್ಪಿಸುವ ನರಕೋಶದ ಏನು ಮಾಡ್ತದಪ್ಪ ಅಂದ್ರೆ ಮಿದುಳು ಬಳ್ಳಿ ಮತ್ತು ಕ್ರಿಯಾಹಯ ನರಕ್ಕೆ ಸಂಬಂಧವನ್ನು ಕಲ್ಪಿಸ್ತದೆ. ಕ್ರಿಯಾಹಯ ನರಕೋಶ ನೋಡಿದಾಗ ಸಂದೇಶಗಳನ್ನು ಕಾರ್ಯನಿರ್ವಾಹಕ ಸಾಗಿಸ್ತವೆ. ಇನ್ನು ಕಾರ್ಯನಿರ್ವಾಹಕ ಮತ್ತು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತದೆ. ಇನ್ನು ಅಲ್ಕೀನ್ಗಳು ನೋಡ್ರಿ, CnH2n ಸೂತ್ರ ಅಂತ್ಯ ಪ್ರತ್ಯಯವನ್ನು ಈನ್ ಅಂತ ಹೇಳ್ತೀವಿ. ಇದು ದ್ವಿಬಂಧವನ್ನು ಹೊಂದಿವೆ, ಅಪರ್ಯಾಪ್ತ ಸಂಯುಕ್ತಗಳು. ಅದೇ ಅಲ್ಕೇನ್ಗಳು ನೋಡಿದಾಗ CnH2n+2 ಅಂತೀವಿ, ಅಂತ್ಯ ಪ್ರತ್ಯಯ ಏನ್ ಏಕಬಂಧ ಹೊಂದಿವೆ, ಇನ್ನು ಪರ್ಯಾಪ್ತ ಸಂಯುಕ್ತಗಳು ಅಂತ ಹೇಳ್ತೀವಿ. ಅಲ್ಕೈನ್ಗಳು ಬಂದಾಗ CnH2n-2 ಅಂತ್ಯ ಪ್ರತ್ಯಯ ಐನ್ ತ್ರಿಬಂಧ ಹೊಂದಿವೆ, ಅಪರ್ಯಾಪ್ತ ಸಂಯುಕ್ತಗಳು. ಇನ್ನು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ನೋಡಿದಾಗ ಇವುಗಳ ಸಾಂದ್ರತೆ ಧ್ರುವಗಳಲ್ಲಿ ಅಧಿಕವಾಗಿರುತ್ತದೆ, ಆವರ್ತ ಜಾಲಗಳಾಗಿವೆ, ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇನ್ನು ಫ್ಲೆಮಿಂಗ್ನ ಎಡಗೈ ನಿಯಮ ನೋಡಿ, ಹೆಬ್ಬೆರಳು, ಮಧ್ಯದ ಬೆರಳು, ತೋರು ಬೆರಳು ಕಾಂತಾಕ್ಷರದ ದಿಕ್ಕಾಗಿರುತ್ತೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕಾಗಿರುತ್ತೆ. ಲಂಬವಾಗಿಡಿದಾಗ ಹೆಬ್ಬೆರಳು ಏನಾಗುತ್ತೆ, ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕಾಗಿರುತ್ತೆ. ಇನ್ನು ಕ್ರಿಯಾ ಗುಂಪುಗಳನ್ನು ನೋಡಿದಾಗ ಕಾರ್ಬಾಕ್ಸಿಲ್ ಗುಂಪು COH ಅಂತೀವಿ, ಕ್ಲೋರೋ ಗುಂಪಿಗೆ Cl ಅಂತೀವಿ, ಬ್ರೋಮೋ ಗುಂಪಿಗೆ Br ಅಂತೀವಿ, ಆಲ್ಕೋಹಾಲ್ ಗ್ರೂಪಿಗೆ OH ಅಂತೀವಿ, ಆಲ್ಡಿಹೈಡನ್ನು CHO ಅಂತೀವಿ, ಕೀಟೋನನ್ನು C+O ಅಂತ ಹೇಳ್ತೀವಿ. ಸಹಬ್ಯಾಲೆನ್ಸಿ ಸಂಯುಕ್ತಗಳಂದಾಗ ಸಾವಯವ ದ್ರಾವಣದಲ್ಲಿ ವಿಲೀನಗೊಳ್ಳುತ್ತವೆ, ಮೃದುವಾಗಿರುತ್ತವೆ, ದ್ರವಣ ಬಿಂದು ಕುದಿಯುವ ಬಿಂದು ಕಡಿಮೆ ಇರ್ತದೆ, ವಿದ್ಯುತ್ತಿನ ದುರ್ಬಲ ವಾಹಕಗಳು. ಇನ್ನು ಫ್ಲೆಮಿಂಗ್ನ ಬಲಗೈ ನಿಯಮವನ್ನು ನೋಡಿದಾಗ ಹೆಬ್ಬೆರಳು, ಮಧ್ಯ ಬೆರಳು, ತೋರುಗಳು ಲಂಬವಾಗಿದ್ದಾಗ ತೋರುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ, ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ, ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತದೆ. ನರಲೈಂಗಿಕ ಸಂತಾನೋತ್ಪತ್ತಿ ಬಂದಾಗ ದ್ವಿವಿಧಳನ್ನು ವಿವಾಹದಲ್ಲಿ ಕಾಣ್ತೀವಿ, ಬಹುವಿಧಳನ್ನು ಪ್ಲಾಸೋಡಿಯಂದಾಗ ಕಾಣ್ತೀವಿ, ತುಂಡರಿಕೆಯನ್ನು ಸ್ಪೈರೋಗೈರದಾಗ ಕಾಣ್ತೀವಿ, ಬೀಜಕಗಳ ಉತ್ಪಾದನೆಯನ್ನು ರೈಜೋಪಸ್ನ ನೋಡ್ತೀವಿ, ಪುನರುತ್ಪಾದನೆಯನ್ನು ಹೈಡ್ರಾ ಪ್ಲಾನೇರಿಯಾದ ನೋಡ್ತೀವಿ, ಕಾಯದ ಸಂತಾನೋತ್ಪತ್ತಿಯನ್ನು ಕಬ್ಬು ಮತ್ತು ಗುಲಾಬಿಗಳಲ್ಲಿ ಕಾಣ್ತೀವಿ, ಮಗ್ಗುವಿಕೆಯನ್ನು ಹೈಡ್ರಾ ಮತ್ತು ಈಸ್ಟ್ಗಳಲ್ಲಿ ಕಾಣ್ತೀವಿ. ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಯಾವುದು ಕೇಳಿದರೆ ವೈರಸ್ ಸೋಂಕು ರೋಗಗಳು, ಏಡ್ಸ್, ಪುನರಜನಾಂಗದ ಮೇಲಿನ ಗುಳ್ಳೆಗಳು, ಬ್ಯಾಕ್ಟೀರಿಯಾ ಸೋಂಕು ರೋಗಗಳು, ಗೋನೋರಿಯಾ, ಸಿಫಿಲಿಸ್. ನೆಕ್ಸ್ಟ್ ನಾವು ನೋಡ್ತೀವಿ ಗಂಡು ಸಂತಾನೋತ್ಪತ್ತಿಯ ವ್ಯೂಹದ ಭಾಗಗಳು: ವೃಷಣಚೀಲ, ಪ್ರೋಸ್ಟೇಟ್ ಗ್ರಂಥಿ, ಮೂತ್ರ ವಿಸರ್ಜನಾ ನಾಳ, ಶಿಶ್ನ, ವೃಷಣಗಳು, ವೀರ್ಯನಾಳ ಅಥವಾ ವೀರ್ಯಕೋಶಿಕೆ ಅಂತ ಹೇಳ್ತೀವಿ. ಆಮೇಲೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ನೋಡಿದಾಗ ಯೋನಿ, ಗರ್ಭಕೋಶ, ಅಂಡಾಶಯ, ಅಂಡನಾಳ, ಫೆಲೋಪಿಯನ್ ನಾಳ. ಇನ್ನು ಗರ್ಭ ನಿರೋಧಕತೆಯ ವಿಧಾನಗಳು ಯಾವುವು ಅಂತ ಕೇಳಿದ್ರೆ ಒಂದು ಕಾಂಡೋಮ್ ಬಳಕೆ ಮಾಡೋದ್ರಿಂದ, ಕಾಪರ್ ಟಿ ಅಳವಡಿಕೆ ಮಾಡೋದ್ರಿಂದ, ಟ್ಯುಬೆಕ್ಟೋಮಿ ಮಾಡೋದ್ರಿಂದ, ವ್ಯಾಸೆಕ್ಟೋಮಿ ಮಾಡೋದ್ರಿಂದ, ವಂಕಿಗಳ ಬಳಕೆ ಮಾಡೋದ್ರಿಂದ, ಗರ್ಭ ನಿರೋಧಕ ಮಾತ್ರೆಗಳ ಸೇವನೆಯಿಂದ. ಇನ್ನು ಹೊಸ ಪ್ರಭೇದ ಒಂದು ರೋಗಮಕ್ಕೆ ಕಾರಣವಾದ ಅಂಶಗಳು ಯಾವುದು ಕೇಳಿದ್ರೆ ಉತ್ಪರಿವರ್ತನೆ, ಭೌಗೋಳಿಕ ಬೇರ್ಪಡಿಸುವಿಕೆ, ನಿಸರ್ಗದ ಆಯ್ಕೆ, ಅನುವಂಶೀಯ ದಿಕ್ಚ್ಯುತಿ ಅಂತ ಹೇಳ್ತೀವಿ. ಇನ್ನು